ವಂದೇ ಭಾರತ್ ರೈಲಿನಲ್ಲಿ ಟಿಕೆಟ್ ಡೀಲ್ ₹750 ಟಿಕೆಟ್ ₹380ಕ್ಕೆ ನೀಡಲು ಮುಂದಾಗಿದ್ದ ಟಿಟಿಇ ಸಸ್ಪೆಂಡ್. ನವದೆಹಲಿ ಭಾರತೀಯ ರೈಲ್ವೆಯ ಅತ್ಯಂತ ಪ್ರತಿಷ್ಠಿತ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಭ್ರಷ್ಟಾಚಾರದ ದೃಶ್ಯವೊಂದು ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಪ್ರಯಾಣಿಕರೊಂದಿಗೆ ಸೀಟು ದರದ ಬಗ್ಗೆ ಚೌಕಾಶಿ ಮಾಡುತ್ತಿದ್ದ ಟಿಟಿಇ ಅವರನ್ನ ಇಲಾಖೆ ಅಮಾನತುಗೊಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋದಲ್ಲಿ ರೈಲಿನ ಕೋಚ್ ಒಳಗೆ ಟಿಟಿಇ ಮತ್ತು ಪ್ರಯಾಣಿಕರ ನಡುವಿನ ಸಂಭಾಷಣೆ ಸೆರೆಯಾಗಿದೆ. ಸರಿಸುಮಾರು ₹750 ಅಧಿಕೃತ ದರವಿರುವ ಪ್ರಯಾಣಕ್ಕೆ ಟಿಟಿಇ ಕೇವಲ ₹380 ನೀಡುವಂತೆ ಪ್ರಯಾಣಿಕರಿಗೆ ತಿಳಿಸಿದ್ದಾರೆ. ಇದು ನಿಯಮಬಾಹಿರ ಮತ್ತು ಅನುಮತಿ ಇಲ್ಲದ ಕೆಲಸ ಎಂಬುದು ತಿಳಿದಿದ್ದರೂ ಅಧಿಕೃತ ಟಿಕೆಟ್ ನೀಡುವ ಬದಲಿಗೆ ಆಫ್ ರೆಕಾರ್ಡ್ ಹಣ ಪಡೆದು ಸೀಟು ವ್ಯವಸ್ಥೆ ಮಾಡಲು ಅವರು ಮುಂದಾಗಿದ್ದಾರೆ. ಇಲಾಖೆ ಕೂಡಲೇ ತನಿಖೆಗೆ ಆದೇಶಿಸಿದೆ. ದಾನಾಪುರ ವಿಭಾಗದ ಡಿಆರ್ಎಂ ಅವರು ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ ಸಂಬಂಧಪಟ್ಟ ಟಿಟಿಇ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿದ್ದಾರೆ. ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಸಂಬಂಧಪಟ್ಟ ಉದ್ಯೋಗಿಯ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರೈಲ್ವೆ ನಿಯಮಗಳ ಪ್ರಕಾರ ಟಿಟಿಇಗಳು ಖಾಲಿ ಇರುವ ಸೀಟ್ಗಳನ್ನು ಹಂಚಿಕೆ ಮಾಡುವ ಅಧಿಕಾರ ಹೊಂದಿದ್ರೂ ಅದನ್ನು ಕಡ್ಡಾಯವಾಗಿ ಹ್ಯಾಂಡ್ ಹೆಲ್ಡ್ ಟರ್ಮಿನಲ್ಗಳ ಮೂಲಕ ಸರ್ಕಾರ ನಿಗದಿಪಡಿಸಿರುವ ದರಕ್ಕೆ ನೀಡಬೇಕು. ವಂದೇ ಭಾರತ್ನಂತಹ ಉನ್ನತ ದರ್ಜೆಯ ರೈಲುಗಳಲ್ಲಿಯೇ ಇಂತಹ ಅಕ್ರಮಗಳು ನಡೆಯುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಡಿಜಿಟಲ್ ಇಂಡಿಯಾ ಮತ್ತು ಪಾರದರ್ಶಕತೆಯ ನಡುವೆಯೂ ಇಂತಹ ಭ್ರಷ್ಟಾಚಾರದ ಪ್ರಕರಣಗಳು ರೈಲ್ವೆಯ ಇಮೇಜ್ಗೆ ಧಕ್ಕೆ ತರುತ್ತವೆ ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಲೇಶ್ವರಂ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಕೇರಳ ಮೂಲದ ಫೆಡ್ಲರ್ಗಳ ಬಂಧನ. ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಕೇರಳ ಮೂಲದ 3 ಪೆಡ್ಲರ್ಗಳ ಬಂಧನವಾಗಿದೆ. 3ರಿಂದ 464 ಗ್ರಾಂ ಹೈಡ್ರೋ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ಮೊಹಮ್ಮದ್ ಅಫ್ರನ್, ಮೊಹಮ್ಮದ್ ಸಬೀದ್, ಶ್ರೀನಾಥ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಆರೋಪಿಗಳಾಗಿದ್ದು, ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.